ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದಷ್ಟು ಮೀಶೋ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅಫೋರ್ಡಬಲ್ ಪ್ರೈಸಲ್ಲಿ 500ಕ್ಕಿಂತ ಕಡಿಮೆ ಪ್ರೈಸಲ್ಲಿ ನಾನು ಈ ಮೀಶೋ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಅದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ಕೂಲ್ ಬ್ಯಾಗ್ನ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗೆ ಬ್ಯಾಗ್ ಹಾಳಾಗಿತ್ತು ಅಂತ ಹೇಳಿಬಿಟ್ಟು 350 ರುಪೀಸ್ಗೆ ಈ ಬ್ಯಾಗು ಸಿಗ್ತಾಯಿದೆ ಮೀಶೋದಲ್ಲಿ. ಒಂದ್ಸಲ ಚೆಕ್ ಮಾಡಿ ಇಷ್ಟ ಆದರೆ ಬೈ ಕೂಡ ಮಾಡ್ಕೋಬೋದು. ಲಿಂಕ್ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಸಿಗುತ್ತೆ. ಜಿಪ್ ಆಗಿರ್ಬೋದು ಅಥವಾ ಕ್ಲಾತ್ ಆಗಿರ್ಬೋದು, ಬಟ್ಟೆದು ಎಲ್ಲ ಕೂಡ ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು ನನಗೆ. 350 ರುಪೀಸ್ಗೆ ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಯೂಟ್ಯೂಬ್ ಬಯೋದಲ್ಲಿ ಹಾಕಿದ್ದೀನಿ. ಇಲ್ಲ ಅಂತ ಅಂದರೆ ಲಿಂಕ್ ಬೇಕು ಅಂತಂದರೆ ನಾನು ಅವನ್ನು ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಬೆಡ್ಶೀಟ್ನ ತರಿಸ್ಕೊಂಡಿದ್ದೆ. 5 ಪೀಸಸ್ಸು. ಚಿಕ್ಕದು 2 ಪಿಲ್ಲೋ ಕೊಟ್ಟಿದ್ದಾರೆ, 2 ಪಿಲ್ಲೋ ಕವರ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಬೆಡ್ಶೀಟ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸಾಫ್ಟ್ ಕ್ಲಾತು. ಅದನ್ನು ನೀಟಾಗಿ ಬಿಚ್ಚಿ ವಾಶ್ ಕೂಡ ಮಾಡಿಕೊಂಡು ಮತ್ತು ರೀಯೂಸ್ನ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು, ಮೋಸ್ಟ್ ಟ್ರೆಂಡಿಂಗಲ್ಲಿರುವಂತಹ ಬೆಡ್ಶೀಟ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಪರ್ಚೇಸ್ ಮಾಡಿದ್ದೀನಿ. ಅದರ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಇದು 5 ಪೀಸ್ ಸೆಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಮಾಮೂಲಿ ಡಬಲ್ ಕಾಟ್ ಬೆಡ್ಶೀಟು ಅಂತಲೇ ಹೇಳ್ಬೋದು. ಸಿಂಗಲ್ಲು ಸಿಗುತ್ತೆ, ನೀವು ನೋಡಿ ತರಿಸ್ಕೋಬೇಕಾಗತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ನಾನು ಇವಾಗ. ಎಷ್ಟು ಚೆನ್ನಾಗಿದೆ ಅಂದರೆ 2 ಪಿಲ್ಲೋ ಕೊಟ್ಟಿದ್ದಾರೆ, ಪಿಲ್ಲೋ ಕವರ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಜಿಪ್ ತೆಗೆದು ಓಪನ್ ಮಾಡಿ ನಾವು ವಾಶ್ಗೆ ಹಾಕ್ಕೊಂಡು ಮತ್ತು ರೀಯೂಸ್ನ ಮಾಡ್ಕೋಬೋದು. ಸಾಫ್ಟಾಗಿದೆ ಪಿಲ್ಲೋ, ತುಂಬಾ ಚೆನ್ನಾಗಿದೆ. ಕ್ಲಾತ್ ವೈಸು ತುಂಬ ಚೆನ್ನಾಗಿದೆ. ಕಾಟನಲ್ಲಿ ಇದೆ. ತುಂಬ ಯೂನಿಕ್ ಆಗಿರುವಂತಹ ಬೆಡ್ಶೀಟ್ ಅಂತಲೇ ಹೇಳ್ಬೋದು. ನಿಮಗೂ ಯಾರಿಗಾದ್ರೂ ಈ ಬೆಡ್ಶೀಟ್ ಲಿಂಕ್ ಬೇಕು ಅಂತಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ನನ್ನ ಇನ್ಸ್ಟಾಗ್ರಾಮ್ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಲಿಂಕ್ ಸಿಕ್ಬಿಡತ್ತೆ. ಇವಾಗ ನಾನು ಇದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗೆದು ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮೀಶೋದಲ್ಲಿ ಇವಾಗ ಚೆನ್ನಾಗಿರೋ ಪ್ರಾಡಕ್ಟ್ಗಳು ಬರ್ತಾಯಿದೆ. ಮುಂಚೆ ಅಷ್ಟಿರಲಿಲ್ಲ. ಈ ನಡುವೆ ಅಂತೂ ತುಂಬಾ ಚೆನ್ನಾಗಿರೋ ಅಂತಹ ಬೆಸ್ಟ್ ಕ್ವಾಲಿಟಿಯಲ್ಲಿ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ನೀವು ಯಾರಾದ್ರೂ ಮೀಶೋದಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಫಸ್ಟ್ನೇ ಪರ್ಚೇಸಲ್ಲೇ ನಿಮಗೆ 50% ಡಿಸ್ಕೌಂಟ್ ಇರುತ್ತೆ. ಒಂದ್ಸಲ ಹೋಗಿ ಚೆಕ್ ಮಾಡಿ ಬೈನ ಮಾಡ್ಕೊಳ್ಳಿ. 1000ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಕಿಚನ್ಗೆ ಮ್ಯಾಟ್ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬುಕ್ನ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೀರಂತೂ ಕೆಳಗಡೆಗೆ 1 ಡ್ರಾಪು ಬೀಳೋದಿಲ್ಲ. ತುಂಬ ಅಂದರೆ ತುಂಬ ಕಂಫರ್ಟಬಲ್ ಇರುತ್ತೆ ಕಿಚನ್ನಿಗೆ. ನಾನು ಅದಕ್ಕೆ ಇದನ್ನು ಸೆಟ್ ಆಫ್ 2 ಬರುತ್ತೆ, ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಅಡುಗೆ ಮಾಡಬೇಕಿದ್ರೆ ಬೇರೆ ಮ್ಯಾಟ್ಗಳನ್ನ ಹಾಕ್ಕೊಂಡ್ರೆ ಜಾರೋದು ಅಥವಾ ಏನಾದರೂ ಒಂದು ಆಗೋದು ಹಾಗೆ ಆಗುತ್ತೆ. ಇದು ಮಾತ್ರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿದೆ ಅದು. ಈಗ ನೆಕ್ಸ್ಟ್ ಬಂದು ನಾನು ಧೂಪಮ್ ಸ್ಟ್ಯಾಂಡ್ನ ತಗೊಂಡಿದ್ದೆ. ಹ್ಯಾಂಡಲಲ್ಲಿ ಇಟ್ಕೊಳ್ಳೋ ಅಂಥದ್ದು. ತುಂಬಾ ಚೆನ್ನಾಗಿದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿದೆ, ಅದಕ್ಕಾಗಿ ನಾನು ಒಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದು ನನಗೆ 150 ರುಪೀಸ್ ಅರೌಂಡ್ ಬಿತ್ತೇನೋ, ಇನ್ನೂ ಕಮ್ಮಿನೇ ಇರಬೇಕು. ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಫಿಕ್ಸ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು, ನಾನು ಫಿಕ್ಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಒಂದಷ್ಟು ಪ್ರಾಡಕ್ಟ್ಗಳನ್ನ ತಗೊಂಡು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಯಾರಿಗಾದ್ರೂ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕನ್ನು ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬ್ಲೌಸ್ನ ತರಿಸಿದ್ದೆ ನಾನು. ರೆಡಿ ಬ್ಲೌಸು, ವೆಲ್ವೆಟ್ ಬ್ಲೌಸು. ಇದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋಂಥ ಬ್ಲೌಸ್ ಇದು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ಬೇರೆ ಕಡೆ ಎಲ್ಲ ನಾನು ನೋಡ್ತಿದ್ದೆ, ಜಾಸ್ತಿ ರೇಟ್ ಇತ್ತು. ಇದರಲ್ಲಿ ಕಮ್ಮಿ ರೇಟ್ ಸಿಕ್ಕೋದ್ರಿಂದ ಈ ಪ್ರಾಡಕ್ಟ್ನ ನಾನು ಬೈ ಮಾಡಿದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಸ್ಟಿಚ್ಚಿಂಗ್ ಕೂಡ ನೀಟಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು, ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲೀವ್ಸು ವಿತ್ತು ಜೊತೆಗೆ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾನು ಕಿಚನ್ಗೆ ಅಂತ ಹೇಳಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಬ್ಯಾಟರಿ ಕೂಡ ಅವರೇ ಹಾಕಿ ಕೊಟ್ಟಿರ್ತಾರೆ. ಪುಟ್ಟದಾಗಿರುತ್ತೆ, ಅದನ್ನು ನಾವು ಹೇಗೆ ಬೇಕಾದರೂ ಸೆಟ್ ಮಾಡ್ಕೋಬೋದು.
ನೀವು ನೋಡ್ತಾ ಇದ್ದೀರಾ ಲೀವ್ಸ್ ಜೊತೆಗೆ ಒಂದು ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ, ಆನ್ ಮಾಡಿ ಕೂಡ ತೋರಿಸ್ತೀನಿ. ಇದು ನನಗೆ ಬರೀ ಜಸ್ಟ್ 100 ರುಪೀಸ್ಗೇನೋ ಸಿಕ್ತು ಮೀಶೋದಲ್ಲಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಇದನ್ನು ಮೀಶೋ ಬಿಟ್ಟು ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ಕಡೆ ಸರ್ಚ್ ಮಾಡ್ತಿದ್ದೆ, ಬಟ್ ಜಾಸ್ತಿ ಇತ್ತು ಕಾಸ್ಟು. ಹಾಗಾಗಿ ನಾನು ಮೀಶೋದಲ್ಲೇ ಬೈ ಮಾಡೋಣ ಅಂತ ಹೇಳಿಬಿಟ್ಟು ಬೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಈ ನಡುವೆ ಅಂತೂ ಮೀಶೋದಲ್ಲಿ ತುಂಬ ಚೆನ್ನಾಗಿರೋ ಕ್ವಾಲಿಟೀಸ್ನ ಕೊಡ್ತಾ ಇದ್ದಾರೆ. ಇವಾಗ ನೀವು ನೋಡ್ತಿರ್ಬೋದು, ಲೈಟ್ನ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಸೆಟ್ ಮಾಡಿ ನಾನು ಸ್ಟಿಕ್ ಮಾಡಬೇಕಿದ್ರೆ ಅದನ್ನು ಕೂಡ ವಿಡಿಯೋ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವಾಸ್ನ ತರಿಸ್ಕೊಂಡಿದ್ದೆ. ಇದು ಸ್ಟಿಕ್ಡ್ ಫ್ಲವರ್ ವಾಸು, ತುಂಬ ಚೆನ್ನಾಗಿದೆ, ಗ್ರೀನ್ ಆಗಿ ಶೋ ಪೀಸು. ಇದನ್ನು ನಾನು ಒಂದು ಶೋಗೆ ಇಡೋದಕ್ಕೆ ಅಂತ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ಲೈಟಿಂಗ್ಸ್ ಕೊಟ್ಟಿದ್ದಾರೆ. 2 ಬರ್ಡ್ ಥರ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ಕಿಂದು. ಯೂನಿಕಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ದೂರದಿಂದ. ಅದಕ್ಕಾಗಿ ನಾನು ಇದನ್ನು ತರಿಸ್ಕೊಂಡೆ. ಇದು ಕೂಡ 100 ರುಪೀಸ್ ಇರ್ಬೋದು, ಅಷ್ಟೇ ಕಾಸ್ಟು. ಬಟ್ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಶೋಗೆಲ್ಲ ಇಡೋದಕ್ಕೆ ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು ನನಗೆ. ಇದಕ್ಕೂ ಕೂಡ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಸೆಟ್ ಮಾಡಿ ಆಮೇಲೆ ಆನ್ ಮಾಡಿ ಇಟ್ಕೋಬೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೇಲೆ ಸೋಫಾ ಹಾಕಿರೋ ಮೇಲೆ ಗೋಡೆ ತುಂಬ ಖಾಲಿ ಅಂತ ಅನ್ನಿಸ್ತಿತ್ತು. ಅದಕ್ಕಾಗಿ ನಾನು ಏನಾದರೂ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ವುಡನ್ ಸ್ಟ್ಯಾಂಡ್ಗಳನ್ನ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಬಟ್ ಜಾಸ್ತಿ ವೆಯ್ಟಿನ ಐಟಮ್ಸ್ ಏನು ಇಡೋದಕ್ಕಾಗೋದಿಲ್ಲ. ಫ್ಲವರ್ ಇಡ್ಬೋದು, ವಾಸ್ ಥರ ಬರುತ್ತಲ್ಲ ಚಿಕ್ಕದು, ಅದನ್ನು ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂರಿಸಿ ಸೆಟ್ ಮಾಡಿ ಆದಮೇಲೆ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದು 8 ಬರುತ್ತೆ ಪೀಸು, ಜಸ್ಟ್ 180 ರುಪೀಸ್ ಏನೋ ಇರ್ಬೋದು. ಗೋಡೆಗೆ ಸ್ಟಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಸ್ಟಿಕ್ ಮಾಡಿ ಚೆನ್ನಾಗಿ ಕಾಣಲಿಲ್ಲ ಅಂತಂದರೆ ವಾಪಸ್ ಹಾಕೋಣ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ. ಪರವಾಗಿಲ್ಲ, ವರ್ತಿದೆ, ಬಟ್ ಜಾಸ್ತಿ ಐಟಮ್ಸ್ ಏನೂ ಇದಕ್ಕೆ ಇಡೋದಕ್ಕೆ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಮ್ಯಾಟ್ ಅಂತಲೇ ಹೇಳ್ಬೋದು ಕಿಚನ್ನಿಗೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ನೋಡಿದ್ದೆ ನಾನು ಈ ಥರದ್ದು ಮ್ಯಾಟು. ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೀಶೋ ಬಿಟ್ಟು ಬೇರೆ ಆ್ಯಪಲ್ಲಿ ನೋಡಿದ್ರೆ 250 ಅರೌಂಡ್ 300 ರುಪೀಸ್ ಎಲ್ಲ ತೋರಿಸ್ತಾ ಇತ್ತು ಒಂದು ಮ್ಯಾಟಿಗೆ. ಹತ್ರದಿಂದ ತೋರಿಸಿ ನೋಡಿ ಏನು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಇದು ನನಗೆ ಜಸ್ಟ್ 120 ರುಪೀಸ್ಗೆ ಮೀಶೋದಲ್ಲಿ ಸಿಕ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬ್ಲ್ಯಾಕ್ ಕಲರ್ ಕೋಟ್ ಥರ ತರಿಸ್ಕೊಂಡಿದ್ದೀನಿ. ಇದು ಮೆನ್ಸ್ದು, ಹಸ್ಬೆಂಡ್ಗೆ ಅಂತ ತರಿಸ್ದೆ. ಇದು 120 ರುಪೀಸ್ ಇಲ್ಲ 130 ರುಪೀಸ್ ಇರ್ಬೋದು. ಇದು ಶರ್ಟ್ ಮೇಲೆ ಆಗಿರ್ಬೋದು ಅಥವಾ ಟೀ ಶರ್ಟ್ ಹಾಕ್ಕೊಂಡಾಗ ಹಾಕ್ಕೊಳ್ಳೋಕ್ಕಿರ್ಬೋದು. ತುಂಬ ಚೆನ್ನಾಗಿರುತ್ತೆ. ಜಸ್ಟ್ 120 ರುಪೀಸ್ ಅಲ್ವಾ ಅಂತ ತರಿಸ್ದೆ. ಕ್ವಾಲಿಟಿ ಏನು ಚೆನ್ನಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಆದರೂ ಕೂಡ ಒಂದು 2-3 ಸಲ ಯೂಸ್ ಮಾಡ್ಬೋದು, ಏನು ಪರವಾಗಿಲ್ಲ. ಕ್ಲಾತು ಒಂಥರ ಸಿಲ್ಕ್ ಟೈಪ್ ಬರುತ್ತಲ್ಲ ಆ ಥರ ಇದೆ. ಕಾಟನ್ನು ಅಂದ್ಕೊಂಡು ತರಿಸ್ದೆ ನಾನು. ಓಕೆ, ಒಂದು 2-3 ಸಲ ಯೂಸ್ ಮಾಡ್ಬೋದು. ಶರ್ಟು, ಟೀ ಶರ್ಟ್ ಮೇಲೆಲ್ಲ ವೇರ್ ಮಾಡ್ಬೋದು. ಜಿಮ್ಗೆ ಹೋಗ್ಬೇಕಾರೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಜಾಕೆಟದ್ದು. ಇದು ಕೂಡ ನನಗೆ ಮೀಶೋದಲ್ಲಿ 120 ರುಪೀಸ್ ಇಲ್ಲ 130 ರುಪೀಸ್ಗೆ ಸಿಕ್ತು. ಅದು ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಹಸ್ಬೆಂಡಿಗೆ ಇಷ್ಟ ಆದರೆ ಇಟ್ಕೋತೀನಿ, ಇಲ್ಲ ಅಂತ ಅಂದರೆ ವಾಪಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಇನ್ನು ಇದು ಬಂದು ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ತರಿಸಿದ್ದು ಜೀನ್ಸ್ ಮೇಲ್ಗಡೆ ಟಾಪು. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. 130 ರುಪೀಸ್ಗೋ 150 ರುಪೀಸ್ಗೋ ಏನೋ ರಿಸೀವ್ ಆಯಿತು ಮೀಶೋದಲ್ಲಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಮಲ್ಟಿ ಕಲರು ತುಂಬ ಚೆನ್ನಾಗಿದೆ. ಇದನ್ನೇ ಯಾವಾಗಾದರೂ ವೇರ್ ಮಾಡಿದಾಗಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೀಶೋದಲ್ಲಂತೂ ಬಟ್ಟೆ ಬಗ್ಗೆ ಮಾತಾಡೋಗೆ ಇಲ್ಲ. ಮುಂಚೆ ಎಲ್ಲ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ, ಇವಾಗ ತುಂಬ ಚೆನ್ನಾಗಿ ಬರ್ತಿದೆ. ಒಂದ್ಸಲ ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಹೊರ್ಗಡೆ ಎಲ್ಲ ಸಿಗೋದಕ್ಕಿಂತ ಅತಿ ಕಡಿಮೆ ಬೆಲೆಯಲ್ಲಿ ಮೀಶೋದಲ್ಲಿ ಬಟ್ಟೆಗಳು ಸಿಗುತ್ತೆ, ಹಾಗೆ ಪ್ರಾಡಕ್ಟ್ಗಳು ಸಿಗುತ್ತೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ರಿಟರ್ನ್ ಕೂಡ ಮಾಡ್ತಾರೆ, ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ, ಎಲ್ಲ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಪ್ರಾಡಕ್ಟ್ನ ತರಿಸ್ಕೊಂಡು ವಾಪಸ್ ಕೂಡ ಹಾಕಿ ಮತ್ತು ನೀವು ಅಮೌಂಟ್ನ ರೀಪ್ಲೇಸ್ ಮಾಡ್ಕೋಬೋದು. ಅದ್ರ ಬಗ್ಗೆ ಎಲ್ಲ ನೀವೇನು ವರಿ ಮಾಡಬೇಡಿ. ಪ್ರಾಡಕ್ಟ್ಗಳು ಇಷ್ಟ ಆಗ್ತಿದೆ ಅಂತ ಅಂದರೆ ಹೋಗಿ ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ, ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಚೀಕ್ ಟಿಂಟು. ಇದನ್ನು ನಾನು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿದ್ದೆ. ತುಂಬಾ ವೈರಲ್ ಆಗಿರುವಂತಹ ಪ್ರಾಡಕ್ಟ್ ಇದು. ಎಲ್ಲ ಕಡೆ ಒಂದು 350, 400, 500 ಆ ಥರ ಇದೆ. ಮೀಶೋದಲ್ಲಿ ಇದು ಬರೀ ನನಗೆ 170 ರುಪೀಸ್ಗೇನೋ ಸಿಕ್ತು.
ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾನು ಈ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅಷ್ಟೊಂದು ರೈಟ್ ಕೊಟ್ಟು ತೊಗೋಬೇಕಾ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ. ಮೀಶೋದಲ್ಲಿ ಇಷ್ಟೊಂದು ಕಡಿಮೆ ಬೆಲೆಗೆ ಸಿಗ್ತಾ ಇದೆಯಲ್ಲ, ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಮಾತ್ರ ಪ್ರಾಡಕ್ಟು ಮಸ್ತಾಗಿದೆ, ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನು ಏನು ಎಕ್ಸ್ಚೇಂಜ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳಿ ಹಾಗೆಯೇ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಟ್ವಿಸ್ಟ್ ಮಾಡಿದ್ರೆ ಮೇಲ್ಗಡೆ ಬರುತ್ತೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಹಾಗಾಗಿ ಇದನ್ನೇನು ರೀಪ್ಲೇಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇದನ್ನು ಹಾಗೆ ಇಟ್ಕೋತೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ನ ಹಸ್ಬೆಂಡ್ಗೆ ಅಂತ ಹೇಳಿಬಿಟ್ಟು ಒಂದು ಪರ್ಸ್ನ ಪರ್ಚೇಸ್ ಮಾಡಿದ್ದೆ. ಇದು ಕೂಡ ಜಸ್ಟ್ 170 ರುಪೀಸ್ಗೇನೋ ನನಗೆ ಮೀಶೋದಲ್ಲಿ ರಿಸೀವ್ ಆಯಿತು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ವರ್ತ್ ಇದೆ. ಯಾವಾಗ ತೊಗೊಂಡ್ರೂ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ತೊಗೋತಾ ಇದ್ದೆ. ಬಟ್ ಅದೊಂದು 6 ಮಂತ್ಸು, 1 ಇಯರು, 1.5 ಇಯರ್ ಅಷ್ಟೇ ಬರ್ತಾಯಿತ್ತು. ಸೊ ಇದರಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಬೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು, ಕಾರ್ಡ್ಗಳು ಇಟ್ಕೊಳ್ಳೋಕ್ಕಿರ್ಬೋದು, ಫೋಟೋ ಇರ್ಬೋದು, ಹಾಗೆ ಅಮೌಂಟ್ ಇಡೋಕ್ಕಿರ್ಬೋದು, ಎಲ್ಲ ಕೂಡ ನೀಟಾಗಿ ಸೆಟ್ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಯಾರಿಗಾರು ಬೇಕು ಅಂತ ಅನಿಸಿದ್ರೆ ಹೋಗಿ ಬೈ ಮಾಡ್ಕೊಳ್ಳಿ. ಲೆದರ್ ಆಗಿರೋದ್ರಿಂದ ಬೇಗ ಹಾಳಾಗೋದಿಲ್ಲ ಅಂತ ಅನ್ಕೋತೀನಿ. ಚೆನ್ನಾಗಿದೆ, ವರ್ತ್ ಪ್ರಾಡಕ್ಟ್ ಅಂತ ಹೇಳ್ಬೋದು. 150 ರುಪೀಸ್, ಅರೌಂಡ್ 170 ರುಪೀಸ್ ಇರಬೇಕು. ಚೆನ್ನಾಗಿದೆ ಪ್ರಾಡಕ್ಟು. ಅದನ್ನೇನು ಎಕ್ಸ್ಚೇಂಜ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಳ್ಳೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೈಫ್ನ ತರಿಸ್ಕೊಂಡಿದ್ದೆ. ಎಲ್ಲ ಕಡೆ ಜಾಸ್ತಿ ವೈರಲ್ ಆಗ್ತಿರೋ ಅಂತಹ ನೈಫ್ಗಳಿವು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ತುಂಬ ದಿನಗಳಿಂದ ತೊಗೋಬೇಕು ಅಂತ ನಾನು ನೋಡ್ತಾ ಇದ್ದೆ. ಮೀಶೋದಲ್ಲಿ ಬಿಟ್ಟರೆ ಇನ್ನೆಲ್ಲ ಕಡೆ ಜಾಸ್ತಿ ರೇಟ್ ಹಾಕ್ಬಿಟ್ಟಿದ್ದಾರೆ. 500 ಮೇಲೇ ಇತ್ತು ಇದು ಜಸ್ಟ್ ನನಗೆ 250 ರುಪೀಸ್ಗೆ ಮೀಶೋದಲ್ಲಿ ರಿಸೀವ್ ಆಯಿತು. 3 ಪೀಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ವರ್ತ್ ಇದೆ. 350 ರುಪೀಸಿಗೆ ಕಳಪೆ ಏನಲ್ಲ, ಕ್ವಾಲಿಟಿನೂ ಚೆನ್ನಾಗಿದೆ, ಎಲ್ಲ ಕಡೆ ಸಿಗೋ ಥರನೇ ಇದೆ. ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. 250 ರುಪೀಸಿಗೆ ವರ್ತ್ ಪ್ರಾಡಕ್ಟು. ನಾನು ಚೆಕ್ ಮಾಡಿ ಕೂಡ ನೋಡ್ತೀನಿ ಶಾರ್ಪ್ ಇದೆಯೋ ಇಲ್ವೋ ಅಂತ. ಚೆನ್ನಾಗಿದೆ, ಹೋಗಿ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ಕೂಡ ಶೇರ್ ಮಾಡ್ತೀನಿ. ಹಾಗೆ ಯಾವ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಯಾವುದು ಇಷ್ಟ ಆಗಲಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇದು ಕೂಡ ತುಂಬ ಶಾರ್ಪ್ ಆಗಿದೆ, ನೋಡ್ತಾ ಇದ್ದೀರಾ, ದೊಡ್ಡದಾಗಿದೆ ಚಾಕು. ನಾನು ಈ ಥರದ ಚಾಕನ್ನು ತರಿಸ್ಕೊಂಡೇ ಇರಲಿಲ್ಲ, ಇದೆ ಫಸ್ಟು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ವರ್ತ್ ಇದೆ 250 ರುಪೀಸಿಗೆ. ಹಾಗೆ ನಾನು ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ನನ್ನ ಮಗಳ ಕೈಗೆ ಸಿಕ್ಬಿಟ್ರೆ ಅದು ಇನ್ನೇನು ಮಾಡಿಬಿಡ್ತಾಳೋ ಅಂತ ಭಯ. ಹಾಗಾಗಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ಏನೇನು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ ಅನ್ನೋದೆಲ್ಲನೂ ಕೂಡ ಒಂದು ಸಲ ನಿಮಗೆ ತೋರಿಸ್ಬಿಡ್ತೀನಿ. ಇದೆಲ್ಲವೂ ಕೂಡ ಮೀಶೋದಲ್ಲಿ ನನಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು. 500 ಒಳಗಡೆ ಅಂತಲೇ ಹೇಳ್ತೀನಿ ಪ್ರೈಸು. ಯಾವುದು ಕೂಡ 500 ಮೇಲೆ ಇಲ್ಲ, ಬಿಲೋ 500 ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಗಳಂತೂ. ನೀವು ಕೂಡ ಇಷ್ಟ ಆದರೆ ಯಾವುದಾದ್ರೂ ನಿಮಗೂ ಕೂಡ ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತಷ್ಟು ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ, ಮೊದಲೇ ನೀವು ವಿಡಿಯೋನ ನೋಡ್ಬೋದಾಗತ್ತೆ. ಇಷ್ಟು ಐಟಮ್ಸಲ್ಲಿ ನಿಮ್ಗೆ ಯಾವ ಐಟಮ್ಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.